ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಅರಸನಾದಂತ ಸೌಲನ ಜೀವಿತದಿಂದ ದೇವರಿಂದ ಆತನು ದೂರವಾದಾಗ ಅದೇ ವಚನದಲ್ಲಿ 16ನೇ 14ನೇ ವಚನ ಮೊದಲನೇ ಸಂವೇದನ ಪುಸ್ತಕದಲ್ಲಿ ದುರಾತ್ಮ ಶಕ್ತಿಯಿಂದ ಆ ವ್ಯಕ್ತಿ ಏನಾಗ್ತಾ ಇದ್ದಾನಂತೆ, ಪೀಡಿಸಲ್ಪಡ್ತಾ ಇದ್ದಾನೆ. ದೇವರಿಂದ ದೂರ ಹೋದಂತ ವ್ಯಕ್ತಿ ಮೊದಲನೇದಾಗಿ ಅವನ ಆತ್ಮವನ್ನು ಕಳೆದುಕೊಳ್ತಾನೆ. ಹಲ್ಲೆಲೂಯಾ. ಎರಡನೇದಾಗಿ ಅವನು ದುರಾತ್ಮ ಶಕ್ತಿಯಿಂದ ಪೀಡಿಸಲ್ಪಡುವಂತ ವ್ಯಕ್ತಿ ಆಗಿರ್ತಾನೆ. ನಾವು ನೋಡ್ತಾ ಇದ್ದೇವೆ, ದೇವರು ತನ್ನ ಕೈಗಳಲ್ಲಿ ಕೆಲವೊಂದು ಆಯುಧಗಳನ್ನು ಇಟ್ಟುಕೊಂಡಿದ್ದಾನೆ. ಹಲ್ಲೆಲೂಯಾ. ಅದು ಬರಗಾಲವಾಗಿರ್ಬೋದು, ಅದು ಶತ್ರುವಿನ ಕೈ ಕೆಳಗಡೆ ಕೆಲವು ದಿವಸಗಳ ದಾಸತ್ವದ ಕಡೆಗೆ ಬಿಡುವಂತ ಆಯುಧವಾಗಿರ್ಬೋದು, ಆಹಾರದ ಕ್ಷಾಮವಾಗಿರ್ಬೋದು, ಅಥವಾ ರೋಗಗಳನ್ನು ತಂದು ಹಾಕುವಂಥದ್ದಾಗಿರ್ಬೋದು. ಇನ್ನೂ ಕೂಡ ಒಂದು ಬಾಣ ಇದೆ ಪ್ರಿಯರೇ ದೇವರ ಕೈಯಲ್ಲಿ. ಏನಂತೇಳಿ, ದೇವರ ಆಗಾಗ ಆತನ ಅನುಮತಿಯೊಂದಿಗೆ ದುರಾತ್ಮಗಳನ್ನು ಕೂಡ ಆತನು ಕಳುಹಿಸುವಂತ ದೇವರಾಗಿದ್ದಾನೆ. ಅದರ ವಿಷಯವಾಗಿ ನಾವು ಯೋಬನ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದರ ವಿಷಯವಾಗಿ ನಾವು ಅದೇ ಮೊದಲನೇ ಅರಸುಗಳ ಪುಸ್ತಕದಲ್ಲಿ ಒಬ್ಬ ಎಲಿಹು ಎನ್ನುವಂತ ವ್ಯಕ್ತಿಯ ವಿಷಯದಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ ಪ್ರೇಯರ್. ಹಲ್ಲೆಲೂಯಾ. ತಿಳಿಸಲಿಲ್ಲ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಸತ್ಯವೇದ ಹೇಳ್ತಾ ಇದೆ, ಆ ದುರಾತ್ಮ ಎನ್ನುವಂಥದ್ದು ದೇವರ ಆತ್ಮವುಳ್ಳವನಾಗಿರುವಾಗ ಸಂತೋಷದಿಂದ ಸಮಾಧಾನದಿಂದ ಜೀವಿಸಿರ್ತಕ್ಕಂಥ ಈ ವ್ಯಕ್ತಿ ಯಾವಾಗ ದುರಾತ್ಮ ಶಕ್ತಿ ಬಂತು, ಆತನಿಗೆ ಕಾಟ ಎನ್ನುವಂಥದ್ದು, ಪೀಡನೆ ಎನ್ನುವಂಥದ್ದು ಪ್ರಾರಂಭವಾಯಿತಂತೆ. ಯಾರಲ್ಲಿ ರೀ? ಅರಸನಾದಂಥ ಸೌಲನಲ್ಲಿ. ಹಲ್ಲೆಲೂಯಾ. ಮೊದಲು ಆ ರೀತಿಯಾಗಿರ್ಲಿಲ್ಲ, ಆದ್ರೆ ಆತನ ಭಕ್ತಿಯ ಜೀವಿತ ಸಂಪೂರ್ಣವಾಗಿ ಕುಂಠಿತವಾದಂಥ ಸಮಯದಲ್ಲಿ ಆತನು ದುರಾತ್ಮ ಶಕ್ತಿಯಿಂದ ಪೀಡಿಸಲ್ಪಟ್ಟಂತ ವ್ಯಕ್ತಿಯಾದ. ಯಾವ ವ್ಯಕ್ತಿ ಅಂದರೆ ದುರಾತ್ಮ ಶಕ್ತಿಗಳು ಆತನನ್ನು ಆಳ್ವಿಕೆ ಪಡೆದುಕೊಂಡು ಆತನ ಮನಸ್ಸು ಗಲಿಬಿಲಿ, ಆತನಲ್ಲಿ ಚಿಂತೆಯ ಒಂದು ವಾತಾವರಣ. ಅಯ್ಯೋ, ಯುದ್ಧಕ್ಕೆ ನಾನು ಕಳಿಸಿದರೆ ನನಗೆ ಸೋಲೆ ಸಂಭವಿಸುತ್ತೇನೋ, ನನ್ನ ಮುಂದಿನ ಒಂದು ದಾರಿ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಆ ದುರಾತ್ಮಗಳು ಏನ್ ಮಾಡ್ತಾವ್ರಿ? ಭಯವನ್ನ ತಂದಾಕ್ತವೆ. ಆ ದುರಾತ್ಮಗಳು ಏನ್ ಮಾಡ್ತಾವ್ರಿ? ಶರೀರದ ಮೇಲೆ ಸ್ವಾಧೀನವಿರಲಾರಂತ ಒಂದು ಸ್ಥಿತಿಯ ಕಡೆಗೆ ನಡೆಸಿಕೊಂಡು ಹೋಗ್ತವೆ. ದೇವರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ಆ ದುರಾತ್ಮಗಳು ಆತನಲ್ಲಿ ಬಂದಾಗ ಅಲ್ಲಿರ್ತಕ್ಕಂಥ ಸೇವಕರು ಹೇಳ್ತಾ ಇದ್ದಾರೆ, ದೇವರಿಂದ ದುರಾತ್ಮ ಬಂದಿದೆ, ದುರಾತ್ಮ ಹೋಗ್ಬೇಕಾದ್ರೆ ಆ ರೀತಿಯಾಗಿ ವಾದ್ಯವನ್ನ ಬಾರಿಸುವಂತ ವ್ಯಕ್ತಿ, ಆ ಯೆಹೋವನಿಂದ ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿ ಆಗಿರ್ತಾರೋ ಆತನ ನಿನ್ನ ಬಳಿಗೆ ಕರೆದುಕೊಂಡು ಬಂದಾಗ, ಆತನು ತನಗಿರುವಂತ ವಾದ್ಯವನ್ನು ಬಾರಿಸಿದಾಗ ನಿನ್ನ ದುರಾತ್ಮ ಓಡಿ ಹೋಗುತ್ತೆ ಅನ್ನುವಂಥ ಸಲಹೆಯನ್ನು ಕೊಟ್ಟಾಗ ಈಶಾಯನ ಮಗನಾದಂತ ದಾವೀದನನ್ನು ಏನ್ ಮಾಡಿದ್ರಂತೆ? ಕರೆ ತಂದ್ರು ಪ್ರಿಯರೇ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎರಡನೇದಾಗಿ ದೇವರಿಂದ ದೂರವಾದ್ರೆ ಏನಾಗುತ್ತೆ ರೀ? ದುರಾತ್ಮ ಪೀಡಿಸಲ್ಪಡುವಂತ ವ್ಯಕ್ತಿಗಳು ನಾವು ಆಗ್ತೀವಿ. ನಮ್ಮ ಒಂದು ಮುಂದಿನ ಭವಿಷ್ಯತ್ತಿನ ಕುರಿತಾಗಿ ಭಯ ಎನ್ನುವಂಥದ್ದು, ಅಸಮಾಧಾನ ಎನ್ನುವಂಥದ್ದು, ಏನಾಗುತ್ತೆ ಎನ್ನುವಂಥ ದಿಗುಲು ಎನ್ನುವಂಥದ್ದು ಇರುತ್ತೆ ಪ್ರಿಯ. ಒಂದು ಕುಟುಂಬ, ಆ ಕುಟುಂಬದಲ್ಲಿ ಇರ್ತಕ್ಕಂಥ